ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇನ್ನ 3 ವರ್ಷಗಳಲ್ಲಿ ಏನೆಲ್ಲ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ನಮನನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಮತ್ತು ಭಗವಂತನ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರೀಡಿಂಗ್ನ ಶುರು ಮಾಡೋಣ. Bottom of the deck, Page of Swords, Judgment, the Moon card. ರೀಡಿಂಗ್ನ ಶುರು ಮಾಡೋಣ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಯಾವ ಪೈಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಿ ಆ ರೀಡಿಂಗ್ನ ನೀವು ನೋಡ್ಬೋದು. ಯಾರು ಫಸ್ಟ್ ಪೈಲ್ ಈ ಜಡ್ಜ್ಮೆಂಟ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಇನ್ನು 3 ಇಯರ್ಸಲ್ಲಿ ನೀವು ನಿಮ್ಮ ಜೀವನ ಯಾವ ಥರ ಬದಲಾವಣೆ ಆಗುತ್ತೆ ನೋಡೋಣ. ಜಡ್ಜ್ಮೆಂಟ್, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ನೀವು ಇನ್ನೊಬ್ಬರಿಗೆ ಕೊಡುವಂಥ ಒಂದು ಪರಿಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ಡಿವೈನಿಂದ ನೀವು ಪ್ರೊಟೆಕ್ಷನ್ ಆಗಿರ್ತೀರ. ಹೆಚ್ಚು ನೀವು ಒಂದು ಶಕ್ತಿಶಾಲಿಯಾಗಿ ಹಣದಲ್ಲಿ ನೀವು ತುಂಬ ಹಣದಲ್ಲಿ ನೀವು ಹೆಚ್ಚು ಪ್ರೊಟೆಕ್ಟಿವ್ ಆಗಿರ್ತೀರ ಮತ್ತು ಹೆಚ್ಚು ನೀವು ಶಕ್ತಿಯುತವಾಗಿರ್ತೀರ. ಒಂದು ಹಣದ ಸ್ಥಿತಿಯಲ್ಲಿ ನೀವು ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. 7 of Wands, ಎಂಥದೇ ಚಾಲೆಂಜ್ ಆದ್ರೂ ನೀವು ಅದನ್ನು ನೀವು ಅಕ್ಸೆಪ್ಟ್ ಮಾಡಿ ಅದನ್ನು ಭೇದಿಸ್ತೀರಾ. ಆ ಶಕ್ತಿ ನಿಮ್ಮಲ್ಲಿ ಬಂದಿರುತ್ತೆ. ಇನ್ನು 3 ಇಯರ್ಸಲ್ಲಿ ನಿಮಗೆ ನೀವು ಇನ್ನು ಮುಂದೆ 3 ಇಯರ್ಸಲ್ಲಿ ನೀವು ಕಳೆದೋಗಿದ್ದಕ್ಕೆ ಯಾವತ್ತೂ ಚಿಂತೆ ಮಾಡೋದಿಲ್ಲ. ನಿಮಗೆ ಆ ಶಕ್ತಿ ನಿಮಗೆ ಬಂದ್ಬಿಟ್ಟಿರುತ್ತೆ ನೋಡಿ. 5 of Pentacles ನೋಡಿ, ಇಲ್ಲೂ 5 ನಂಬರ್ 5 ಅಂದರೆ ನಿಮಗೆ ಆ ಚಾಮುಂಡೇಶ್ವರಿ ಒಂದು ಸ್ಟ್ರೆಂತ್ ನಿಮಗೆ ಕೊಟ್ಬಿಟ್ಟಿರ್ತಾರೆ. ನೀವು ಹಣದಲ್ಲಿ ಯಾವುದೇ ಒಂದು ನ್ಯೂನ್ಯತೆನ ಇದನ್ನ ಮಾಡಲ್ಲ. ಒಂದು ಚಾಲೆಂಜಿಂಗ್ ಆಗಿ ತಗೊಳ್ತೀರಾ. ವೀಲ್ ಆಫ್ ಫಾರ್ಚೂನ್, ನಿಮ್ಮ ಒಂದು ಚಕ್ರ ಹೇಗೆ ತಿರುಗುತ್ತೆ ಅಂದರೆ ನೀವು ಕಳೆದೋಗಿದ್ದಕ್ಕೆ ಚಿಂತೆ ಮಾಡೋದಿಲ್ಲ. ಏನು ಇದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನು ನೀವು ಬೆಳೆಸ್ತೀರಾ. ಇನ್ನು ಬ್ಯಾಲೆನ್ಸ್ಗೆ ತಗೊಂಡು ಬರ್ತೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ಇನ್ನು ಬರುವ 3 ವರ್ಷಗಳಲ್ಲಿ ನಿಮಗೆ ನೀವು ಹಣನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮತ್ತು ಆರೋಗ್ಯನ ಮತ್ತು ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ಇರ್ತೀರ. ನಿಮ್ಮ ಏನಂತ ಹೇಳಿದ್ರೆ ಏನೋ ಒಂದು ಜ್ಞಾನನ ನೀವು ಏನೋ ಒಂದು ನೀವು ಕಲಿತಾ ಇರ್ತೀರ.
ನಿಮ್ಮ ನಷ್ಟಗಳಲ್ಲಿರ್ಬೋದು, ನಿಮ್ಮದು ಏನು ಕಷ್ಟಗಳು, ಈ ಸ್ಟ್ರಗಲ್ಲು ಏನಾದ್ರು ಒಂದು ಬಂತಂದರೆ ಅದರಲ್ಲಿ ಒಂದು ಪಾಠನ ನೀವು ಕಲಿತೀರಾ. ಆ ಸ್ಥಿರತೆನ ಪಡ್ಕೊಳ್ತೀರಾ ನಿಮ್ಮ ಜ್ಞಾನದಲ್ಲೇ. ಒಂದು ವೈರಾಗ್ಯ, ಒಂದು ಆಧ್ಯಾತ್ಮಿಕ ಜೀವನದಲ್ಲೇ ಆಗಲಿ ಬೆಳವಣಿಗೆ. ಈ ಥರ ನಷ್ಟ ಆಗೋಯ್ತು, ನಾನು ಏನು ಮಾಡಲಿ ಅನ್ನೋದು ನಿಮ್ಮಲ್ಲಿ ಆ ಬಾಧೆ ನಿಮ್ಮನ್ನು ಬಾಧಿಸೋದಿಲ್ಲ. ಯಾಕಂದರೆ ನೀವು ಅದನ್ನು ಪ್ರತಿಯೊಂದರಲ್ಲೂ ಒಂದೊಂದು ಹೊಸ ಪಾಠಗಳನ್ನ ನೀವು ಕಲಿಯೋದಕ್ಕೆ ಇಷ್ಟಪಡ್ತೀರಾ. ಅದನ್ನು ಕಲಿತಾ ಇರ್ತೀರ ನೀವು. ಆ ಪ್ರೋಸೆಸ್ಸು, ಆ ಹಣನ ಅಟ್ರ್ಯಾಕ್ಟ್ ಮಾಡ್ತೀರಾ. ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಇನ್ನು 3 ವರ್ಷದಲ್ಲಿ ನೀವು ಹಣದಲ್ಲಿ ಒಂದು ಸ್ಥಿರತೆನ ಪಡ್ಕೊಳ್ತೀರ. ಒಂದು ಹಣದಲ್ಲಿ ನೀವು ಬ್ಯಾಲೆನ್ಸಿಂಗ್ ಆಗಿರ್ತೀರ, ಒಬ್ರಿಗೆ ದಾನ ಮಾಡೋ ಥರ ಆಗಿರ್ತೀರ. ಆ ಥರ ಪರಿಸ್ಥಿತಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಇನ್ನು 3 ವರ್ಷದಲ್ಲಿ ನೀವು ಹಣದಲ್ಲಿ ಸ್ಟೇಬಲ್ ಆಗಿರ್ತೀರ. ನೀವು ಇನ್ನು 3 ವರ್ಷದಲ್ಲಿ ಎಂಥದೇ ಚಾಲೆಂಜಸ್ ಬಂದ್ರೂ ನೀವು ಅದನ್ನು ಎದುರಿಸೋವಂಥ ಶಕ್ತಿನ ನೀವು ಪಡೆದಿರ್ತೀರ. ಯಾಕೆ ಅಂತ ಅಂದರೆ, ಇನ್ನು ಮುಂದೆ ನೀವು ಏನೇ ಆದ್ರೂ, ಎಂಥದೇ ಒಂದು ನಷ್ಟ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ನೀವು ಗೆದ್ದು ಬಂದಿರೋದ್ರಿಂದ ಅದನ್ನೆಲ್ಲ ನೀವು ಏನು ಬಂದ್ರೂ ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಶಕ್ತಿನ ನೀವು ಪಡ್ಕೊಳ್ತೀರ. ಜಾಸ್ತಿ ಏನು ನನಗೆ ವರ್ಡ್ ಬರ್ತಾ ಇದೆ ಅಂದರೆ ಅಡ್ವೆಂಚರಸ್ ಅನ್ನೋದು ಬರ್ತಾ ಇದೆ. ಯಾವುದೇ ಒಂದು ಇದನ್ನು ನೀವು ಏನೇ ಒಂದು ಕೆಲಸ ಬಂದ್ರೂ, ಒಂದು ಉದಾಹರಣೆ ಹೇಳ್ತಾ ಇರೋದು, ಯಾವುದೇ ಒಂದು ಕೆಲಸ ಆದ್ರೂ ಅದರಲ್ಲಿ ಕಂಡುಹಿಡಿಯೋದು ಏನು, ಕಲಿಯೋದೇನಿದೆ ಇದರಲ್ಲಿ ಏನು ಕಲಿಬೇಕು ನಾನು ಅನ್ನೋದನ್ನ ನೀವು ಯೋಚನೆ ಮಾಡ್ತೀರಾ. ಆ ಲೆವೆಲ್ಲಿಗೆ ನೀವು ಹೋಗಿರ್ತೀರ. ಹೊಸದೇನೋ ಕಲಿಯೋದಕ್ಕೆ, ಅದರಲ್ಲಿ ಏನಾದ್ರು ತಿಳ್ಕೊಳ್ಳೋದು, ಅದರಲ್ಲಿ ಲಾಭ ಆದರೂ ಪರವಾಗಿಲ್ಲ, ನಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾನು ಎದುರಿಸ್ತೀನಿ. ಒಂಥರ ಎದುರುಕೊಳ್ಳಲ್ಲ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರಿ ಅಂದರೆ, ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಹೋದರೆ ನೀವು ಅದರಲ್ಲಿ ನನಗೆ ನಷ್ಟ ಆಗ್ಬಿಟ್ರೆ, ಅದರಲ್ಲಿ ನಾನು ತುಂಬ ಕೆಳ ಸ್ಥಿತಿಗೆ ಹೊಟ್ಟೋಗ್ಬಿಟ್ರೆ ಹೇಗೆ ನಾನು ಅದರಿಂದ ಎದ್ದು ಬರೋದು ಅನ್ನೋ ಒಂದು ಭಯ ಇರ್ತಿತ್ತು ನಿಮಗೆ. ಈಗ ನಿಮಗೆ ಇನ್ನು 3 ವರ್ಷದಲ್ಲಿ ನಿಮಗೆ ಏನೇ ಚಾಲೆಂಜಸ್ ಬಂದ್ರೂ ನಾನು ಎದುರಿಸಬಲ್ಲೆ, ಅದನ್ನು ನಾನು ನೋಡ್ತೀನಿ, ಅದನ್ನು ಎದುರ್ಕೊಂಡು ಕೂತ್ಕೊಳ್ಳಲ್ಲ. ಈ ಥರ ನಷ್ಟ ಆಗೋಯ್ತಪ್ಪ ಏನು ಮಾಡೋದು ಅಂತ ಎದುರ್ಕೊಂಡು ಕೂತ್ಕೊಳ್ಳಲ್ಲ. ಎಂಥ ಕಷ್ಟ ಬಂದ್ರೂ ನಾನು ಅದನ್ನು ಚಾಲೆಂಜ್ ತಗೊಂಡು ಅದನ್ನು ನಾನು ನಿಭಾಯಿಸ್ತೀನಿ. ಅದರಲ್ಲಿ ಏನು ಕಲಿತೀನಿ ನಾನು ಅದನ್ನು ತಿಳ್ಕೊತೀನಿ ಅನ್ನೋದನ್ನ ನೀವು ಆ ಲೆವೆಲ್ಗೆ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಒಂದು ಹೊಸ ಬದಲಾವಣೆ, ಹೊಸ ರೀತಿ, ಏನೇ ಬಂದ್ರೂ ಅದನ್ನು ನೀವು ಆ ಚಾಲೆಂಜ್ನ ತಗೊಳ್ತೀರಾ. ಆ ಚಾಲೆಂಜ್ನ ತಗೊಂಡು ನಾನು ಹೆಂಗೆ ಅದರಲ್ಲಿ ಏನೋ ಕಲಿಬೇಕು, ನಾನು ನಷ್ಟ ಆದರೂ ಪರವಾಗಿಲ್ಲ, ಅದರಲ್ಲಿ ನಾನು ಕಲಿಯೋದಿದೆ, ನಾನು ಕಲಿತೀನಿ, ಎದುರ್ಕೊಂಡು ಕೂತ್ಕೊಳ್ಳಲ್ಲ. ನಷ್ಟ ಆದ್ರೂ ನೀವು ಹೆಂಗೆ ಅಂದರೆ, ಆ ಟೈಮ್ ಇನ್ನು 3 ವರ್ಷದಲ್ಲಿ ನೀವು ಮತ್ತೆ ಎದ್ದು ಬರ್ತಾ ಇರ್ತೀರ. ಹೆಂಗೆ ಅಂದರೆ ನೋಡಿ, ಇಲ್ಲಿ ಈ ಶವದ ಪೆಟ್ಟಿಗೆಯಲ್ಲಿ ನೋಡಿ, ಸತ್ತಿರೋರು ಮತ್ತೆ ಜೀವ ಬಂದಿದೆ ಅವರಿಗೆ. ಆ ಥರ ನೀವು ಒಂದು ಫಿನಿಕ್ಸ್ ಪಕ್ಷಿ ಥರ ನೀವು ಎಂಥದೇ ಕಷ್ಟದಲ್ಲಿ ಹೋದ್ರೂ ಮತ್ತೆ ವಾಪಸ್ ನೀವು ಎದ್ದು ಬರೋದು ಹೆಂಗೆ ಅಂತ ನಿಮಗೆ ಇದು ಗೊತ್ತಾಗೋಗಿದೆ, ಆ ಗುಟ್ಟು ನಿಮಗೆ ಗೊತ್ತಾಗಿದೆ. ಯಾಕೆ ಅಂದರೆ, ಈ ಲೆವೆಲಲ್ಲಿ ಬಂದು ನೀವು ಈ ಥರ ಎಲ್ಲ ಸ್ಟ್ರಗಲ್ನ ಅನುಭವಿಸಿ, ನಷ್ಟ, ಒಂದು ಇದು ಎಲ್ಲ ಒಂದು ಕಷ್ಟದಲ್ಲಿ ನೀವು ಬಂದಿರೋದ್ರಿಂದ, ಮತ್ತೆ ಆ ಕಷ್ಟ ಬಂದರೆ ನಾನು ಹೆಂಗೆ ಎದುರಿಸೋದು, ಹೆಂಗೆ ನಾನು ನಿಲ್ಲೋದು ಅನ್ನೋ ಒಂದು ಅರಿವು, ಆ ಜ್ಞಾನ, ಆ ಎಜುಕೇಟೆಡ್ ನೀವಾಗಿರ್ತೀರ. ಆ ಸ್ಥಾನಕ್ಕೆ ನೀವು ಬಂದಿರ್ತೀರ, ಆ ಲೆವೆಲ್ಗೆ ನೀವು ಬಂದಿರ್ತೀರ. ಎಷ್ಟು ಸತಿ ನೀವು ಬಿದ್ರೂ ನಾನು ಮತ್ತೆ ಹೆಂಗೆ ಎದ್ದೇಳೋದು, ಹೆಂಗೆ ಬರೋದು ಅನ್ನೋ ಆ ಸ್ಥೈರ್ಯ, ಆ ಧೈರ್ಯ, ಅದು ನಿಮಗೆ ಬಂದಿದೆ. ಎಂಥ ಚಾಲೆಂಜಸ್ ಆದ್ರೂ ನೀವು ತಗೊಂಡು ಅದನ್ನು ಭೇದಿಸೋ ಅಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆ.
ಒಬ್ರಿಗೆ ದಾನ ಮಾಡೋದು, ಒಂದು ಆಧ್ಯಾತ್ಮಿಕ ನೆಡಿಗೆಯಲ್ಲಿ ನೀವು ಮುಂದೆ ಹೋಗೋದು. ಎಂಥ ಕಷ್ಟಗಳು ಬಂದ್ರು ಅದನ್ನ ನೋಡಿ, ಇವರು ಗಾಳಿ ಬರ್ತಾ ಇದೆ ತೂರ್ಕೊಂಡು ಹೋಗ್ತಾ ಇದ್ರು ಆ ಇದನ್ನ ಅವ್ರ ಸ್ಟ್ರೆಂತ್ನ ಅವ್ರು ಬಿಟ್ಟಿಲ್ಲ. ಅದನ್ನ ನೀವು ಒಂದು ಚಾಲೆಂಜ್ ಏನ್ ಬಂದ್ರು ಅದನ್ನ, ಇಂಥ ಬಿರುಗಾಳಿ ಬಂದ್ ನೋಡಿ ಇಲ್ಲಿ ಇದೆಲ್ಲ ಗಿಡ ಮರನೇ ಈಗ ಅಲ್ಗಾಡ್ತಿದೆ, ನೀವು ಸ್ಟೇಬಲ್ ಆಗಿ ನಿಂತಿದ್ದೀರಾ, ನಿಲ್ತೀನಿ ನಾನು ಬಾ ಅನ್ನೋ ತರ ನಿಂತಿದ್ದೀರಾ. ಅದನ್ನ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಹೆರೋಪೆಂಟ್ ಅಂದ್ರೆ ನೀವು ಒಂದು ಜ್ಞಾನದ ಕೀ, ಒಬ್ರಿಗೆ ಒಂದು ಜ್ಞಾನನ, ನೀವು ಈ ತರ ಎಲ್ಲ ಕಷ್ಟಪಟ್ಟಿದ್ದೀರಲ್ಲ, ಆ ಕಷ್ಟಗಳನ್ನ ಬೇರೆಯವ್ರಿಗೆ ನೀವು ಒಂದು ಮಾರ್ಗದರ್ಶನ ನೀಡೋ ಗುರುಗಳ ತರ ಬೇರೆಯವ್ರಿಗೆ ನೀವು ಆ ಒಂದು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಕೊಡುವಂತ ಗುರುಗಳಾಗ್ತೀರಾ ನೀವು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ನೋಡಿ ಹಣದ ಸ್ಟೆಬಿಲಿಟಿ, ನಿಮ್ಮಲ್ಲಿ ಇನ್ಫಿನಿಟಿ, ಸಮೃದ್ಧಿತನ, ನೀವು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸಮೃದ್ಧಿನ, ಆ ಇನ್ಫಿನಿಟಿನ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ಅದನ್ನ ಹೆಂಗೆ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು, ಮೊದಲು ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಏನಂದ್ರೆ ಏನಾದ್ರು ಬಂದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ನಿಮ್ಗೆ ಮುಂಚೆ ಅರಿವು ಇರ್ತಾ ಇರ್ಲಿಲ್ಲ. ಈಗ ಆ ಜ್ಞಾನನ ಪಡ್ಕೊಂಡಿದ್ದೀರಾ. ಯಾವುದನ್ನ ನಾನು ಹೇಗೆ ಇಟ್ಕೋಬೇಕು, ಆ ಜಡ್ಜ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಇನ್ನು 3 ವರ್ಷದಲ್ಲಿ ನೀವು ಹಣದಲ್ಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ. ಎಂಥದೇ ಅಡ್ವೆಂಚರಸ್ ಇದ್ರು ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಭೇದಿಸೋ ಅಂತ ಶಕ್ತಿನ ನೀವು ಪಡ್ಕೊಳ್ತೀರಾ. ನೋಡಿ ಇಲ್ಲೂ 5 ಬಂದಿದೆ. 5 ಅಂದ್ರೇನೆ ಒಂದು ಏನೋ ಒಂದು ಕಲಿಯೋದು, ಹೊಸದು, ಏನಾರು ಒಂದು ಕಲಿಯೋದು, ಅದರಲ್ಲಿ ಒಂದು ಏನಾದ್ರು ತಿಳ್ಕೊಳ್ಳೋದು, ಅದು ಎಷ್ಟೇ ಒಂದು ಕಷ್ಟ ಆದ್ರೂ ಪರವಾಗಿಲ್ಲ, ಅದರಲ್ಲಿ ನೀವು ಒಂದು ಮುಂದುವರಿಬೇಕು. ಆ ಕಲಿಕೆಯಲ್ಲಿ ಒಂದು ಜ್ಞಾನನ ಪಡ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ, ಅರಿವು ನಿಮ್ಮಲ್ಲಿ ಹೆಚ್ಚು ಅದರಲ್ಲಿ ಆಸಕ್ತಿ. ಏನಂತ ಅಂದ್ರೆ ನೀವು ಯಾವುದಕ್ಕೂ ಒಂದು ಫುಲ್ ಸ್ಟಾಪ್ ಆಗಲ್ಲ. ಇವಾಗ ಇದ್ರ ಹಣದಲ್ಲಿ ಒಂದು ಸ್ಟೆಬಿಲಿಟಿ ಬಂದಿದೆ, ಸಾಕು ಆರಾಮಾಗಿಲ್ಲೇ ಹಿಂಗೆ ಇದ್ಬಿಡೋಣ ಅನ್ನೋದಲ್ಲ. ನೀವು ಹೊಸದು ಏನಾದ್ರು ಒಂದು ಮಾಡ್ತಾ ಇರ್ಬೇಕು, ನಾನು ಅದರಲ್ಲಿ ಏನಾದ್ರು ಒಂದು ಕಲಿಬೇಕು ಅನ್ನೋದು ಒಂದು ಜ್ಞಾನದ ಅರಿವು ನಿಮ್ಮಲ್ಲಿ ಬರ್ತಾ ಇದೆ. ನೋಡಿ ಇಲ್ಲಿ ನೋಡಿ ಪೇಟ ಇದೆ ನೋಡಿ, ಇಲ್ಲೂ ಮುಚ್ಕೊಂಡಿದ್ದಾರೆ, ಒಂಥರ ತಲೆ ಇದಾಗಿದೆ. ಅಂದ್ರೆ ಆ ಜ್ಞಾನನ ನೀವು ಸಿದ್ಧಿ ಮಾಡಿ ಅದನ್ನ ನೀವು ನಿಮ್ಮಲ್ಲಿ ಉಳಿಸ್ಕೊಳ್ತಾ ಇದ್ದೀರಾ. ಹಾಗೇನೇನೆ ಆ ಜ್ಞಾನನ ನಿಮ್ಮಲ್ಲೇ ಉಳಿಬೇಕು. ಅದನ್ನ ನೀವು ಇನ್ನೊಬ್ರಿಗೆ, ಇವಾಗ ಈ ತರ ಎಲ್ಲ ಏನೋ ಕಷ್ಟ ಆಗಿತ್ತು, ಮಾಡಿತ್ತು, ನಷ್ಟ ಆಯ್ತು, ಯಾರಾದ್ರೂ ಸೋತಿದ್ರೆ ಅವ್ರಿಗೆ ಒಂದು ಹುಮ್ಮಸ್ನ ಕೊಡ್ತೀರಾ. ಎಲ್ಲೋದ್ರೂ ಒಂದು ಪಾಸಿಟಿವ್ನೆಸ್ನ ನೀವು ಸ್ಪ್ರೆಡ್ ಮಾಡ್ತೀರಾ. ಯಾರು ಕಷ್ಟದಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಒಂದು ಸಹಾಯ, ಬರೀ ಸಹಾಯನೇ ಅಲ್ಲ, ಅವರು ಹೇಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದು, ಹೇಗೆ ಆ ದಾರಿನ ಕಂಡ್ಕೊಳ್ಳೋದು, ಎಷ್ಟು ಕಷ್ಟ ಬಂದ್ರು ಅದನ್ನ ಹೇಗೆ, ನಾನು ಗಾಳಿ ಬಂದು ತೂರ್ಕೊಂಡು ಹೋಗ್ತಾ ಇರೋ ಅವ್ರು ತೂರ್ಕೊಂಡು ಹೋಗ್ತಾ ಇಲ್ಲ, ಆ ಕೂದಲು, ಅವ್ರ ಡ್ರೆಸ್ಸು ಎಲ್ಲ ತೂರ್ಕೊಂಡು ಹೋಗ್ತಾ ಇದೆ, ಅವ್ರು ಎಷ್ಟು ಸ್ಥಿರವಾಗಿ ನಿಂತಿದ್ದಾರೆ. ಆ ತರ ಸ್ಥಿರವಾಗಿ ನಿಲ್ಲೋದು ಅದನ್ನ ನೀವು ಬೋಧನೆ ಮಾಡ್ತೀರಾ ಒಂದು ಗುರುವಾಗಿ. ಒಂದು ಆಧ್ಯಾತ್ಮಿಕ ಗುರುವಾಗಿ ನೀವು ಆ ಕೀನ ನೀವು ತಗೊಳ್ತಾ ಇದ್ದೀರಾ. ನೋಡಿ ಇಲ್ಲಿ ಅದನ್ನ ಡಿವೈನ್ ನಿಮ್ಗೆ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷದಲ್ಲಿ ನೀವು ಈ ತರ ಒಂದು ಜ್ಞಾನನ ಸಿದ್ಧಿ ಮಾಡ್ಕೊಳ್ತೀರಾ. ಅದಾದ್ರೆ ಹಣಕಾಸಿನಲ್ಲೇ ಆಗ್ಲಿ, ಎಲ್ಲಾದ್ರಲ್ಲೂ ನೀವು ಒಂದು ಇನ್ಫಿನಿಟಿ, ನಿಮ್ಮಲ್ಲಿ ಒಂದು ಭದ್ರತೆ, ಒಂದು ಸ್ಥಿರತೆ, ಒಂದು ಫಲ ನಿಮ್ಮಲ್ಲಿ ಇದಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಸಮೃದ್ಧಿಯಾಗಿದೆ ನೆಲ,
ಹಣ ಇದೆ, ಇಲ್ಲಿ ಫಲ ಇದೆ, ಅವ್ರು ಹಾಕೊಂಡಿರೋ ಬಟ್ಟೆನೂ ಅವ್ರನ್ನ ರಕ್ಷಣೆಯಾಗಿ ಕಾಯ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರು ಅಷ್ಟು ಚೆನ್ನಾಗಾಗುತ್ತೆ. ಒಬ್ರಿಗೆ ಇನ್ನೊಬ್ರಿಗೆ ಒಂದು ಮಾರ್ಗದರ್ಶನ ನೀಡೋ ಹಾಗೆ ನೀವು ಟ್ರಾನ್ಸ್ಫರ್ಮೇಷನ್ ಹೊಂದ್ತಾ ಇದ್ದೀರಾ. ಆ ಕೀನ ನೀವು ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ, ಆ ಜ್ಞಾನದ ಕೀನ ನಿಮಗೆ ಕೊಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ನೀವು ಬೋಧನೆ ಮಾಡುವಂತ ಸ್ಥಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಇನ್ನು 3 ವರ್ಷದಲ್ಲಿ ನೀವು ಈ ತರ ಬದಲಾವಣೆ ಆಗ್ತೀರಾ. ಸ್ಥಿರತೆನ ಒಂದು ಯಾವುದೇ ಒಂದು ಕಲಿಕೆನ ನೀವು ಕಲಿಯೋದಿಕ್ಕೆ ಮುಂದಾಗ್ತೀರಾ. ನಿಮ್ಮ ಡೆಸ್ಟಿನಿಲಿ ಅದು ಬರ್ದಿದೆ. ಆ ಥರ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಇನ್ನು 3 ಇಯರ್ಸಲ್ಲಿ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಆರೋಗ್ಯನ ನೀವೇ ನಿಮಗೆ ಎಲ್ಲ ಥರ ಒಂದು ನಿಮ್ಮ ಇಂಟ್ಯೂಷನ್ ಪವರು ತುಂಬ ಚೆನ್ನಾಗಿ ಹೋಗುತ್ತೆ. ಏನು ನೀವು ಮಾಡಬೇಕು ಅದೇ ಈ ಗುರು ಸ್ಥಾನಕ್ಕೆ ಬರಬೇಕಾದ್ರೆ ನೀವು ಈಗಾಗಲೇ ಆಧ್ಯಾತ್ಮದಲ್ಲಿದ್ದೀರಾ. ಆ ಕಷ್ಟ ನಷ್ಟ ಆ ದೌರ್ಬಲ್ಯಗಳನ್ನೆಲ್ಲ ನೀವು ಭೇದಿಸಿ ಆಚೆ ಬಂದು ಈ ಸ್ಥಾನಕ್ಕೆ ಬಂದಿರೋದು. ಇದರಿಂದ ನೀವು ಬೇರೆಯವ್ರಿಗೆ ಒಂದು ಏನು ಒಂದು ಯೋಗ ಹೇಳ್ಕೊಡ್ತಾ ಇರ್ಬೋದು, ಧ್ಯಾನ ಹೇಳ್ಕೊಡ್ತಾ ಇರ್ಬೋದು, ಏನೋ ಒಂದು ಆ ಥರ ರೀತಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಆಧ್ಯಾತ್ಮದ ಕಡೆ ಇಲ್ಲಿವರೆಗೂ ನಿಮ್ಮದೇನಿತ್ತು ಅಂದರೆ ಹಣ ಸಂಪಾದನೆ ಮಾಡೋದು, ನಮ್ಮ ಜೀವನದಲ್ಲಿ ಹೆಂಗೆ ಸ್ಟೇಬಲ್ ಆಗಿರೋದು, ನಷ್ಟಗಳನ್ನೆಲ್ಲ ಹೇಗೆ ಗೆದ್ದು ಬರೋದು ಅನ್ನೋದಿತ್ತು. ಇನ್ನು ಮುಂದೆ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಏನಂದರೆ ಅದರಲ್ಲಿ ನೀವು ಸ್ಥಿರತೆನ, ಹಣನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಸ್ಟೇಬಲ್ನ, ಒಂದು ಸ್ಥಿರತೆನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಆ ಸಮೃದ್ಧಿನ ಅಟ್ರಾಕ್ಟ್ ಮಾಡಿ ಜ್ಞಾನದಲ್ಲಿ ಆ ಜ್ಞಾನದ ಕೀಲಿಕೈನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ. ಇನ್ನು 3 ವರ್ಷದಲ್ಲಿ ನೀವು ಜ್ಞಾನದಲ್ಲೇ ಆಗಲಿ, ಹಣದಲ್ಲೇ ಆಗಲಿ, ಒಂದು ಆರೋಗ್ಯದಲ್ಲೇ ಆಗಲಿ ಒಂದು ಸ್ಥಿರತೆನ ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇನ್ನೊಬ್ಬರಿಗೆ ನೀವು ತಿಳ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ನೀವು ಮಾರ್ಗದರ್ಶನ ತೋರುವಂತ ಗುರುಗಳಾಗಿ ಕನ್ವರ್ಟ್ ಆಗ್ತಾ ಇದ್ದೀರಾ, ಬದಲಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಏನಾದರೂ ಚೇಂಜಸ್ ನಿಮ್ಮ ಬದುಕಲ್ಲಿ ಆಗಿದ್ರೆ ನನಗೆ ಒಂದು ಮೆಸೇಜ್ ಮಾಡಿ ಅನ್ನೋದನ್ನ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಸೆಕೆಂಡ್ ಫೈಲ್ ಮೂನ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ, ಇನ್ನು 3 ವರ್ಷದಲ್ಲಿ ನಿಮ್ಮ ಜೀವನ ಹೇಗೆಲ್ಲ ಬದಲಾಗಿರುತ್ತೆ ನೋಡೋಣ. ದ ಮೂನ್ ಕಾರ್ಡ್, ನೈಟ್ ಆಫ್ ಸೋರ್ಡ್ಸ್, ಸಿಕ್ಸ್ ಆಫ್ ಪೆಂಟಿಕಲ್ಸ್, Seven of Pentacles, Three of Swords, Three of Wands, Queen of Cups. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಫಸ್ಟ್ ಆಫ್ ಆಲ್ ನಿಮಗೆ ಒಂದು ದೃಢ ವ್ಯಕ್ತಿಗಳಾಗ್ತೀರಾ. ಒಂದು ನಿಶ್ಚಲತೆ, ಏನಕ್ಕೂ ಅಲಗಾಡಲ್ಲ. ಏನಾರು ಒಂದು ಸಾಧಿಸ್ಬೇಕು, ಅದನ್ನ ನಾನು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ, ಪಡಿತೀನಿ ಅನ್ನೋವಂಥ ವ್ಯಕ್ತಿಗಳಾಗಿ ನೀವು ಬದಲಾವಣೆ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮುಂಚೆ ನೀವು ಏನು ಈ ಥರ ಒಂದು ಚೇಳು ಕುಟುಕೋ ಹಾಗೆ ಕುಟುಕ್ತಾ ಇದ್ರಲ್ಲ ಜನ, ಆ ಥರ ಜನಗಳು ಎಷ್ಟೇ ಜನ ನಿಮ್ಮನ್ನ ಕುಟ್ಕಿದ್ರು ನೀವು ಅದರಿಂದ ಮನಸ್ಸು ನೋವು ಮಾಡ್ಕೊಳ್ಳೋದಾಗ್ಲಿ ಆ ಥರ ನೀವು ಮಾಡ್ಕೊಳ್ಳೋದಿಲ್ಲ. ಏನಂದ್ರೆ ಒಂದು ನೀವು ನಿಮ್ಮನ್ನ ನೀವು ಆ ಚೇಂಜಸ್ನ ತಗೊಂಬರೋದಿಕ್ಕೆ ಈ ವೀಕ್ ಮನ್ಸಿತ್ತಲ್ವ ನಿಮಗೆ, ಒಂದು
ಯಾರಾದರೂ ಏನಾದರೂ ಅಂದ್ಬಿಟ್ರೆ ಒಂದು ನೊಂದ್ಕೊಂಬಿಡೋದು, ಆ ಗೊಂದಲಗಳೇನಿತ್ತು, ಅದು ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಜ್ಞಾನನ ಒಂದು ಬ್ರೈಟ್ ಮಾಡಿಕೊಂಡು ಒಂದು ಎಲ್ರಿಗೂ ಒಂದು ಸಹಾನುಭೂತಿ ತೋರಿಸುವಂಥ ವ್ಯಕ್ತಿಗಳಾಗಿ ರೂಪುಗೊಳ್ತೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾರಿಗೆ ಒಂದು ನೀವು ಮನಸ್ಸು ಹೇಗೆ ನೋವು ಮಾಡ್ಕೊಳ್ತಿದ್ರಲ್ವಾ, ಒಂದು ನಿಮಗೆ ಏನೋ ಒಂದು ಯಾರಿಂದನಾದ್ರು ಒಂದು ದ್ರೋಹ, ಅನ್ಯಾಯ ಈ ಥರ ಏನಾದರೂ ಆಗಿದ್ದಾಗ ನೀವು ನೊಂದ್ಕೊಳ್ತಿದ್ರಲ್ಲ, ಅದರಿಂದ ನೀವು ಜ್ಞಾನನ ಪಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ಒಂದು ಎಲ್ರಿಗೂ ಒಂದು ಸಹಾನುಭೂತಿ ತೋರಿಸೋ ಅಂಥ ವ್ಯಕ್ತಿಗಳಾಗಿ ಪರಿವರ್ತನೆಗೊಳ್ತಾ ಇದ್ದೀರಾ. ನೀವು ಏನು ಒಂದು ಮಾನಸಿಕವಾಗಿ ಏನು ನೊಂದಿದ್ರಿ, ಅದರಿಂದ ನೀವು ಹೊರಬಂದು ಒಂದು ಜ್ಞಾನನ ಪಡ್ಕೊಳ್ತಾ ಇದ್ದೀರಾ. ಏನು ಅಂತ ಹೇಳಿದ್ರೆ, ಯಾರು ನಿಮಗೆ ಒಂದು ನೋವು ಮಾಡಿರ್ತಾರೆ, ಆ ನೋವಿಗೆ ಒಂದು ಒಬ್ರಿಗೆ ಒಂದು ಸಾಂತ್ವನ ನೀಡುವಂತ, ಒಬ್ರಿಗೆ ಸಹಾನುಭೂತಿ ತೋರಿಸೋ ಅಂತ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಹಾದಿಲಿ ಒಂದು ಮಾನಸಿಕವಾಗಿ ನೋವು, ದುಃಖ ಏನಿತ್ತು ಅದನ್ನೆಲ್ಲ ಅದರಿಂದ ಒಂದು ಹೊರಗಡೆ ಬಂದು ನೀವು ಎಲ್ಲಾದ್ರಲ್ಲೂ ನಾನು ಹೇಗೆ ನಾನು ಅನ್ಕೊಂಡಿದ್ದನ್ನ ಹೇಗೆ ನಾನು ಸಾಧಿಸಬಲ್ಲೆ, ಒಂದು ಹೇಗೆ ನಾನು ಅದನ್ನ ಕಾರ್ಯರೂಪಕ್ಕೆ ಹೆಂಗೆ ತಗೊಂಡ್ ಬರೋ ವ್ಯಕ್ತಿಗಳಾಗಿ ನೀವು ಪರಿವರ್ತನೆ ಹೊಂದ್ತಾ ಇದ್ದೀರಾ. ಒಂದು ಎಲ್ಲಾದ್ರಲ್ಲೂ ಸ್ಥಿರತೆನ ಪಡ್ಕೊಳಕ್ಕೆ, ಅದರಲ್ಲಿ ಗ್ರೋತ್, ಯಾವಾಗ್ಲೂ ಗ್ರೋತ್ ಆಗ್ತಾ ಇರ್ಬೇಕು, ಆ ಸ್ಥಿರತೆನ ನೀವು ಪಡ್ಕೊಳ್ತೀರಾ. ಏನಂತ ಅಂದ್ರೆ ಕ್ಷಣಿಕ ಸುಖ ಅಂತಾರಲ್ವಾ, ಆ ಕ್ಷಣಿಕವಾಗಿ ನೀವು ಯಾವುದು ಥಿಂಕ್ ಮಾಡಲ್ಲ, ಅದನ್ನ ದೀರ್ಘಾವಧಿಯಾಗಿ ನೀವು ಥಿಂಕ್ ಮಾಡ್ತೀರಾ. ಅದನ್ನ ಹೇಗೆ ನಾನು ದೃಢವಾಗಿ ನಿಲ್ಲಿಸ್ಕೊಳ್ಳೋದು ನೋಡಿ, ಇಲ್ಲಿ ದೃಢತೆ, ಎಷ್ಟು ಗಾಳಿ ಬಂದ್ರು ಅವರು ದೃಢವಾಗಿ ಹೇಗ್ ನಿಂತಿದ್ದಾರೆ, ಆ ತರ ನೀವು ದೃಢತೆನ ಪಡ್ಕೊಳ್ತಾ ಇದ್ದೀರಾ, ಆ ಸ್ಥಿರತೆನ ಪಡ್ಕೊಳ್ತಾ ಇದ್ದೀರಾ, ಆ ಬೆಳವಣಿಗೆನ ನೀವು ಕಾಣ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇವಾಗ ಏನು ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ನೀವು ಬೆಳವಣಿಗೆನ ಕಾಣ್ತೀರಾ, ಅದರಲ್ಲಿ ಗ್ರೋತ್ನ ಕಾಣ್ತೀರಾ. ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಆ ಬದಲಾವಣೆನ ತಗೊಂಬರೋ ಅಂತ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದ್ತಾ ಇದ್ದೀರಾ. ಈ ತರನೇ ಏನೋ ಒಂದಾಯ್ತು, ನನ್ನ ಯಾರೋ ಏನೋ ದ್ರೋಹ ಮಾಡಿದ್ರು, ನಾನು ಏನೋ ಇನ್ವೆಸ್ಟ್ ಮಾಡಿದೆ, ಯಾರೋ ಒಂದು ಮೋಸ ಮಾಡಿದ್ರು, ಆ ತರ ಎಲ್ಲ ನೀವು ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ನೋವು ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಒಂಥರ ಸ್ಯಾಡ್ ಆಗಿ ಕೂತ್ಕೊಳ್ಳಲ್ಲ. ಇದರಲ್ಲಿ ನೀವು ಗ್ರೋತ್, ಸ್ಥಿರತೆನ ಪಡೆದು ಒಂದು ಪ್ರಶಂಸೆ, ಒಂದು ಕ್ವೀನ್ ಆಗಿ, ಒಂದು ಕಿಂಗ್ ಆಗಿ ಬದಲಾವಣೆ ಆಗ್ತಾ ಇದ್ದೀರಾ. ಅದರಲ್ಲಿ ಏನಂದ್ರೆ ಈ ಎಮೋಷನ್ಸ್ನೆಲ್ಲ ನೀವು ಗೆದ್ದು ಒಂದು ಸ್ಥಿರತೆಯನ್ನ ಪಡ್ಕೊಳ್ತೀರಾ. ಎಮೋಷನ್ಸ್, ಇವಾಗ ಯಾರೋ ಒಬ್ರು ಮುಂಚೆ ಆದ್ರೆ ನೀವು ಏನಾದ್ರೂ ಒಂದು ಯಾರಾದ್ರೂ ಏನಾದ್ರೂ ಅಂದ್ರೆ ಮಾಡಿದ್ರೆ ಮನ್ಸ್ ನೋವು ಮಾಡ್ಕೊಂಡ್ಬಿಡ್ತಾ ಇದ್ರಿ, ಎಲ್ಲ ಮಾಡ್ಕೊತಾ ಇದ್ರಿ. ಆಮೇಲೆ ಯಾರ್ದಾರು ದುಃಖ ಅಂದ್ರೂ ಒಂಥರ ನೀವು ಆ ದುಃಖದಲ್ಲೇ ಮುಳುಗೋಗ್ಬಿಡ್ತಾ ಇದ್ರಿ. ಆ ತರ ನೀವು ಮುಳುಗೋಗಲ್ಲ. ಒಂದು ಇವಾಗ ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಯ್ತು, ಅವ್ರ ಮನ್ಸು ನೋವು ಮಾಡ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಒಂದು ಸಹಾನುಭೂತಿ, ಒಂದು ಧೈರ್ಯನ, ಒಂದು ಸ್ಥೈರ್ಯನ ಕೊಡುವಂತ ಸ್ಥಿತಿಗೆ ಬರ್ತೀರಾ. ಈ ಕ್ವೀನ್ ಒಂದು ಯಾರಿಗೆ ಆಗ್ಲಿ ಒಂದು ಸಹಾನುಭೂತಿ, ಒಂದು ಪ್ರೇಮ, ಒಂದು ತಾಯಿ ತರ ಒಂದು ಪ್ರೀತಿನ ಕೊಟ್ಟು ಅವರ ಕಷ್ಟಗಳಲ್ಲಿ ನೀವು ಭಾಗಿಯಾಗಿ ಅವ್ರಿಗೆ ಒಂದು ಸಹಾನುಭೂತಿ ತೋರಿಸುವಂತ ವ್ಯಕ್ತಿ ಆಗ್ತೀರಾ. ಅದರಲ್ಲಿ
ಯಾಕಂದ್ರೆ ನಿಮ್ಗೆ ಆ ನೋವನ್ನೆಲ್ಲ ಗೆದ್ದು ಬಂದಿರೋ ಒಂದು ಅನುಭವ ಇರುತ್ತೆ. ಅದರಿಂದ ನೀವು ಮುಕ್ತರಾಗಿದ್ದೀರಾ. ನೋಡಿ ಇಲ್ಲಿ ಮೂನ್ ಎನರ್ಜಿ, ಈ ಮೂನ್ ಎನರ್ಜಿಲಿ ನಿಮ್ಗೆ ಈ ತರ ಕುಟ್ಕಿರೋರು ಎಷ್ಟೊಂದ್ ಜನ ಇರ್ತಾರೆ, ನಿಮ್ ಬಗ್ಗೆ ಮಾತಾಡಿರೋರು ಎಷ್ಟೊಂದ್ ಜನ ಇರ್ತಾರೆ. ನಿಯತ್ತು ತೋರಿಸ್ದೇ ಇರೋ ನಾಯಿ ನಿಯತ್ತಕ್ ಫೇಮಸ್ಸು, ಆದ್ರೆ ನಿಯತ್ತೆ ತೋರಿಸ್ದೇ ಇರೋ ಅಂತ ನೀವು ಸಹಾಯ ಮಾಡಿ ಯಾರಿಗಾದ್ರೂ ಒಂದು ಈ ದುಡ್ಡನ್ನೇ ನೀವು ಕೊಟ್ಟಿರ್ಬೋದು ಬೇರೆಯವ್ರಿಗೆ, ಕೊಡದೇನೆ ಇರ್ಬೋದು, ಏನೋ ಒಂದು ನಿಮ್ಮ ಸಹಾಯಕ್ಕೆ ಅವರು ಸ್ಪಂದಿಸ್ತಾ ಇರ್ಬೋದು. ಈ ತರ ತುಂಬಾ ನೋವು ಕೊಟ್ಟಿರೋ ಜನಗಳಿಂದ ನೀವು ಕಲ್ತು ಈ ಮೂನ್ ಎನರ್ಜಿಯಿಂದ ಈ ಸನ್ ಎನರ್ಜಿಗೆ ಬರ್ತಾ ಇದ್ದೀರಾ. ಅಂದ್ರೆ ನೀವು ಕಿಂಗ್ ಆಫ್ ಕಪ್, ಎಂಥದೇ ಒಂದು ದ್ರೋಹ ಆಗಿದ್ರು ನೋಡಿ ಅದ್ರ ಮೇಲೆ ನೀವು ಸಿಂಹಾಸನನ ಹಾಕೊಂಡು ಕೂತಿದ್ದೀರಾ ಆ ಸಮುದ್ರದಲ್ಲಿ. ಅಂದ್ರೆ ಎಷ್ಟೇ ಅಲೆಗಳು ಬಂದ್ರು ಏನೇ ಬಂದ್ರು ನೀವು ಅಲ್ಗಾಡಲ್ಲ, ಎಂತ ಬಿರುಗಾಳಿ ಬಂದ್ರು ಅಲ್ಗಾಡಲ್ಲ. ಆ ತರ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರಾ. ಏನೇ ಬಂದ್ರು ನನ್ನ ಛಲನ ನಾನ್ ಬಿಡಲ್ಲ, ನಾನು ಸ್ಥಿರತೆನ ಪಡ್ಕೊಳ್ತೀನಿ ಅನ್ನೋ ಒಂದು ಹೋರಾಟದ ವ್ಯಕ್ತಿಗಳಾಗಿ ಬದಲಾವಣೆ ಹೊಂದ್ತಾ ಇದ್ದೀರಾ. ಈ ಹೃದಯ ನೋವು ಮಾಡ್ಕೊಳ್ಳೋದು, ಕುತ್ಕೊಳ್ಳೋದು ಆ ತರ ಎಲ್ಲ ಇಲ್ಲ. ನೀವು ಇನ್ ಮುಂದೆ ಅದನ್ನ ಸ್ಥಿರವಾಗಿ ಪಡ್ಕೊಂಡು ನಾನು ಸರಿಯಾದ ಹಾದಿಲಿದ್ದೀನಿ, ನನ್ನ ಸ್ಥಿರತೆನ ಪಡ್ಕೊಳ್ತೀನಿ, ನನ್ನ ಗ್ರೋತ್ನ ಕಾಣ್ತೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನೀವು ಏನು ಈ ಸ್ವಲ್ಪ ಇವಾಗ ಬೀಜ ಬಿತ್ತಿದ ತಕ್ಷಣ ನನಗೆ ಫಲ ಕೊಟ್ಬಿಡ್ಬೇಕು, ನನಗೆ ಹಣ್ಣು ಕೊಟ್ಬಿಡ್ಬೇಕು ಆ ಥರ ಅಲ್ಲ. ಅದು ಒಂದು ಗಿಡ ಆಗಬೇಕು, ಲೇಟ್ ಪ್ರೋಸೆಸ್ ಆದ್ರೂ ನಾನು ಸ್ಥಿರವಾಗಿ ನಾನು ನಿಲ್ತೀನಿ. ಆ ಗಟ್ಸ್ ನಿಮ್ಮಲ್ಲಿ ಬರ್ತಾ ಇದೆ. ಇನ್ನು 3 ವರ್ಷಕ್ಕೆ ನೀವು ಆ ಸ್ಥಿರತೆನ ಪಡ್ಕೋತೀರ. ಈ ಅಲ್ಪ ಈ ಬೀಜ ಬಿತ್ತ ತಕ್ಷಣ ನನಗೆ ಫಲ ಕೊಡಬೇಕು ಅನ್ನೋ ಸ್ಥಿತಿಯಲ್ಲ. ಇನ್ನು 3 ವರ್ಷದಲ್ಲಿ ನೀವು ಅದು ಎಮ್ಮರವಾಗಿ ಅದರಲ್ಲಿ ಫಲನ ಸ್ಥಿರವಾಗಿ ಪಡ್ಕೊಳ್ತೀರಾ. ನೀವು ಹಣ್ಣು ಕೀಳ್ತಾ ಇದ್ರು ವಾಪಸ್ ಮತ್ತೆ ಹುಟ್ಟಿ ಬರುತ್ತೆ. ಅದರಲ್ಲಿ ನೀವು ಗ್ರೋತ್ನ, ಸಕ್ಸಸ್ನ ಕಾಣ್ತೀರಾ. ಸ್ಥಿರವಾಗಿ ಹಣದಲ್ಲಿ ನೀವು ಆ ಸ್ಥಿರತೆನ ಪಡ್ಕೊಳ್ತೀರಾ. ನೀವು ಏನ್ ಮಾಡ್ತಾ ಇದ್ದೀರಾ ಆ ಕೆಲಸದಲ್ಲಿ ನೀವು ಸ್ಥಿರತೆನ ಸಾಧಿಸುವಂತ ಛಲನ ಅದನ್ನ ಸಾಧಿಸಿ ಆ ಸ್ಥಿರತೆನ ಪಡ್ಕೊಳ್ತೀರಾ. ಎಷ್ಟೇ ಕಷ್ಟಗಳು ಬಂದ್ರು ಅದರಲ್ಲಿ ನೀವು ಕಿಂಗ್ ಆಗಿ ನೋಡಿ, ಅಷ್ಟು ಸಮುದ್ರದ ಅಲೆ ಮೇಲೆ ನೀವು ನಿಂತು ಆ ಪ್ರಾಶಸ್ತ್ಯನ ಪಡ್ಕೊಂಡಿದ್ದೀರಲ್ಲ, ಇದನ್ನೆಲ್ಲ ಗೆದ್ದು ಬಂದಿದ್ದೀರಾ. ಒಂದು ಏನು ಆ ಕತ್ತಲು, ಆ ಮೂನ್ ಎನರ್ಜಿ ಏನಿತ್ತು, ಆ ಮೂನ್ ಎನರ್ಜಿಯಿಂದ ಆ ಬೆಳಕಿನ ಎನರ್ಜಿಗೆ ನೋಡಿ ಇಲ್ಲಿ ಬ್ರೈಟ್, ಆ ಬೆಳಕಿ ನೋಡಿ ಇಲ್ಲಿ ಕತ್ಲೆ ಬ್ಲೂ ಕಲರ್ ಒಂಥರ ಕತ್ಲೆ ತರ ಇದ್ರೆ ಇಲ್ಲಿ ಬ್ರೈಟ್ ಆಗಿದ್ದೀರಾ. ಅಂದ್ರೆ ಆ ಸ್ಥಿರತೆನ ನೀವು ಪಡ್ಕೊಂಬಿಡ್ತೀರಾ. ಇನ್ನು 3 years ಅಲ್ಲಿ ನೀವು ಸ್ಥಿರತೆನ ಪಡ್ಕೊಳ್ತೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನೀವು ಮಾಡೋ ಉದ್ಯೋಗದಲ್ಲಿ ನಿಮ್ಮ ಮನ್ಸನ್ನ ಈ ತರ ನೋವು ಮಾಡ್ಕೊಳಲ್ಲ, ಗಟ್ಟಿ ಆಗ್ಬಿಡ್ತೀರಾ ನೀವು. ಒಂಥರ ಎಷ್ಟು ಜನ ಏನ್ ಚುಚ್ಚಿ ನಾನಂತೂ ಸೋಲಲ್ಲ, ನಾನು ಏನ್ ಸಾಧಿಸ್ಬೇಕಂತಿದೀನಿ ಅದನ್ನ ನಾವು ಎಷ್ಟು ಕಷ್ಟಗಳು ಬಂದ್ರೆ ನೋಡಿ, ಇಲ್ಲೂ ಬಿರುಗಾಳಿ ಬಂದಿದೆ, ಇಲ್ಲೂ ಬಿರುಗಾಳಿ ಬಂದಿದೆ, ಮರ ಬಾಗಿದೆ, ಇಲ್ಲೂ ಮರ ಬಾಗಿದೆ. ಆ ತರ ಎಷ್ಟೇ ಅಲ್ಗಾಡ್ಸಿದ್ರು ನಾನು ಅಲ್ಗಾಡಲ್ಲ. ಅದನ್ನ ನಾನು ನೋಡಿ, ಗಾಳಿ ಬರ್ತಾ ಇದ್ರೆ ಆ ಗಾಳಿಲೇ ನೀವು ಫೋರ್ಸ್ ಆಗಿ ಹೋಗ್ತಾ ಇದ್ದೀರಾ. ಆ ಸ್ಟ್ರೆಂತ್, ಆ ಪವರ್ನ ತಗೊಂಡ್ ಬರ್ತೀರಾ, ಆ ಸ್ಥಿರತೆನ ತಗೊಂಡ್ ಬರ್ತೀರಾ. ಗೆಲ್ತೀನಿ, ಅದನ್ನ ನಾನು ಸ್ಥಿರ ಮಾಡ್ಕೊಳ್ತೀನಿ, ಗಟ್ಟಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಛಲ ನಿಮ್ಮಲ್ಲಿದೆ. ಇದನ್ನ ಒಂದು ಏನಾದ್ರು ನೀವು ಇನ್ವೆಸ್ಟ್ ಮಾಡಿ, ಏನಾದ್ರೂ ಒಂದು ಉದಾಹರಣೆ, ಒಂದು ಗಿಡನ ಬೆಳೆಸ್ತಾ ಇರ್ತೀರಾ, ಒಂದು ಹಣ್ಣು ಗಿಡನ ಫಲನ ಹಾಕಿರ್ತೀರಾ. ಅದಕ್ಕೆ ನೀವು ಅದು ಪ್ರೋಸೆಸ್ ಲೇಟ್ ಆದ್ರೂ ಅದು ದೀರ್ಘಕಾಲ ಉಳಿಯುತ್ತೆ. ಆ ಮರ ಎಮ್ಮರ ಆಗಿ ಅದರಲ್ಲಿ ನೀಡೋ ಒಂದು ಫಲ ನಿಮಗೆ ಯಾವತ್ತು ನೀವು ಕೆಳಗಡೆ ಹೋಗೋದಿಕ್ಕೆ ಬಿಡಲ್ಲ. ಈಗ ಸದ್ಯಕ್ಕೆ ನೀವು ಕೆಳಗಡೆ ಇರ್ಬೋದು, ಆದ್ರೆ ಆ ಮರ ಬೆಳೆದಾದ್ಮೇಲೆ ನಿಮ್ಗೆ ಆ ಇನ್ವೆಸ್ಟ್ಮೆಂಟ್ ನಿಮ್ಮಲ್ಲಿ ಬತ್ತೋಗಲ್ಲ.
ನೋಡಿ ಇಲ್ಲೂ ನೀರಿದೆ, ಸಮುದ್ರ ಇದು. ಆ ಇಲ್ಲೂ ನೀರಿದೆ, ಅಂದ್ರೆ ಯಾವತ್ತು ಬತ್ತೋಗಲ್ಲ. ಎಂತ ಬರಡು ಭೂಮಿನೂ ನೀವು ಅದರಲ್ಲಿ ಒಂದು ಅದರಲ್ಲಿ ತೆಗಿತೀರ. ಆ ಟ್ರಾನ್ಸ್ಫರ್ಮೇಶನ್ ನಿಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಬತ್ತೋಗಲ್ಲ, ಅದು ಸ್ಥಿರವಾಗಿ ನಿಲ್ಲುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.